ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 8ನೇ ತರಗತಿ FA2 ಎಕ್ಸಾಮ್ನ ಅಂದರೆ ರೂಪನಾತ್ಮಕ ಮೌಲ್ಯಮಾಪನ 2ನ ಎಕ್ಸಾಮ್ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಬರೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಎಕ್ಸಾಮಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ವಿಡಿಯೋನ ಕೊನೆವರೆಗೆ ನೋಡಿ, ನಿಮಗೆ ವಿತ್ ಆನ್ಸರ್ ಕೊಡ್ತೀನಿ. ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ. ಸೊ ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದರ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ರೀತಿ ಎಲ್ಲ FA ಎಕ್ಸಾಮ್ಗೆ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ಎಪಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಜಸ್ಟ್ FA ಮಾತ್ರವಲ್ಲ, ಅರ್ಧ ವಾರ್ಷಿಕ ಸೊ ಎಲ್ಲ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ಸು, ಸೊ ಎಲ್ಲ ವಿಡಿಯೋನ ಇದೇ ಒಂದು ಚಾನಲ್ ಹಾಕ್ತೀವಿ. ಸೊ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡ್ಕೊತೀರಾ. ಅದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 8ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ನೀಲನಕಾಶೆ 2025-26. ಮೊದಲಾಗಿ ನಾವು ನೀಲನಕಾಶೆ ನೋಡೋಣ, ಅಂದರೆ ಬ್ಲೂ ಪ್ರಿಂಟನ್ನು ನೋಡೋಣ. ಅರ್ಥ ಆಯ್ತಾ? ನಿಮಗೆ ಸಮಯ 40 ನಿಮಿಷ ಇರ್ತದೆ. ಗರಿಷ್ಠ ಅಂಕಗಳು 20. ಮೊದಲಾಗಿ ನಿಮಗೆ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯಲ್ಲಿ ಏನು ಕೊಟ್ಟಿರ್ತಾರೆ? ಸ್ಮರಣೆ ಎಷ್ಟು ಮಾರ್ಕ್ಸು? 6 ಮಾರ್ಕ್ಸು. ಗ್ರಹಿಕೆ 4 ಮಾರ್ಕ್ಸು. ಅಭಿವ್ಯಕ್ತಿ 10 ಮಾರ್ಕ್ಸು. ಇನ್ನು ಪ್ರಶಂಸೆಗೆ ಯಾವುದೇ ಮಾರ್ಕ್ಸ್ ಇಲ್ಲ. ಒಟ್ಟು 20 ಮಾರ್ಕ್ಸಿಗೆ ಎಕ್ಸಾಮ್ನೊಂದು ಇರ್ತದೆ. ಇನ್ನಷ್ಟು ವಿಷಯಾನುಸಾರ ಪ್ರಾಮುಖ್ಯತೆ, ಗದ್ಯ ಮತ್ತು ವ್ಯಾಕರಣ ಸೇರಿಬಿಟ್ಟು 20 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಅರ್ಥ ಆಯ್ತಾ? ಗದ್ಯ ಮತ್ತು ವ್ಯಾಕರಣ ಎರಡೂ ಸೇರಿಸ್ಬಿಟ್ಟು 20 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಗದ್ಯ ಅಂದರೆ ಗದ್ಯದೊಳಗೆ ಪದ್ಯ ಬರ್ತದೆ. ಅರ್ಥ ಆಯ್ತಾ? ಗದ್ಯ, ಪದ್ಯ, ವ್ಯಾಕರಣ ಎಲ್ಲ ಬರ್ತದೆ. ಟೋಟಲ್ 20 ಮಾರ್ಕ್ಸು. ಇನ್ನು ಮೂರನೇ ಮೇನು ಪ್ರಶ್ನಾನುಸಾರ ಪ್ರಾಮುಖ್ಯತೆ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತವೆ? ಸೊ ಕಿರು ಉತ್ತರಗಳು 1, ಮತ್ತು ಕಿರು ಉತ್ತರಗಳು 2, ದೀರ್ಘ ಉತ್ತರಗಳು 1, ದೀರ್ಘ ಉತ್ತರಗಳು 2, ಅಂದರೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಕ್ವಶನು. ಅರ್ಥ ಆಯ್ತಾ? ದತ್ತ ಅಂಕಗಳು ನೋಡ್ಕೊಳ್ಳಿ. ಪ್ರಶ್ನೆಗಳ ಸಂಖ್ಯೆ ಟೋಟಲಾಗಿ ನಿಮಗೆ 20 ಮಾರ್ಕ್ಸ್ ಎಕ್ಸಾಮ್ ಬರ್ತದೆ. ಇನ್ನೆಷ್ಟು ಕಠಿಣತೆ ಮಟ್ಟದಲ್ಲಿ ಸುಲಭ, ಸಾಧಾರಣ, ಕಠಿಣ ಒಟ್ಟು. ಸುಲಭ 6 ಮಾರ್ಕ್ಸು, ಸಾಧಾರಣ 11 ಮಾರ್ಕ್ಸು, ಕಠಿಣ 3 ಮಾರ್ಕ್ಸು. ಅರ್ಥ ಆಯ್ತಾ? ಟೋಟಲಿ 20 ಮಾರ್ಕ್ಸು, ಕಠಿಣ 3 ಮಾರ್ಕ್ಸು. ಎಲ್ಲ ಕೂಡ ಈಸಿ ಕ್ವಶನ್ಸ್ ಇರ್ತವೆ. ಇನ್ನು ಮೊದಲಾಗಿ ಕ್ವಶನ್ ಪೇಪರ್ ನೋಡೋಣ. ವಿಡಿಯೋ ಕೊನೆಗೆ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ತುಂಬ ಜನ ಕೇಳ್ತಾರೆ ಆನ್ಸರ್ ಇಲ್ಲ ಅಂತ. ವಿಡಿಯೋ ಕೊನೆಗೆ ಆನ್ಸರ್ ಕೊಡ್ತೀನಿ. ಮೊದಲು ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲಾಗಿ 8ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕಗಳು 20. ಮೊದಲಾಗಿ 1ನೇ ಮೇಲೆ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಇಲ್ಲಿ ಯಾವೊಂದು ಪ್ಯಾಟರ್ನ್ ಕ್ವಶನ್ ಪೇಪರ್ ಇದೆಯಲ್ಲ, ಅದೇ ಒಂದು ಪ್ಯಾಟರ್ನ್ ನಿಮಗೆ ಸೇಮ್ ಟು ಸೇಮ್ ಕ್ವಶನ್ ಪೇಪರ್ ಇರ್ತದೆ. ನಿಮ್ಮ ಎಕ್ಸಾಮಲ್ಲಿ, ನಿಮ್ಮ ಕಾಲೇಜಲ್ಲಿ, ನಿಮ್ಮ ಸ್ಕೂಲಲ್ಲಿ ಅದೇ ಕ್ವಶನ್ ಇರ್ತದೆ. ಅರ್ಥ ಆಯ್ತಾ? ಪ್ಯಾಟರ್ನು ಸೇಮ್ ಇರ್ತದೆ. ಈಗ ಯಾವ ರೀತಿ ಅಂದರೆ ಒಂದು ಮಲ್ಟಿಪಲ್ ಇರ್ತದೆ, ಅದೇ ರೀತಿ ಯಾವ ಪ್ಯಾಟರ್ನ್ ಇದೆ ಅದೇ ಒಂದು ರೀತಿ ಪ್ಯಾಟರ್ನ್ ಇರ್ತದೆ. ಅರ್ಥ ಆಯ್ತಾ? ಮೊದಲಾಗಿ ಕ್ವಶನ್ ನಂಬರ್ 1 ಪ್ರಶ್ನೆಗೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಯಾವುದಾಗ್ತದೆ? ಸರಳ ವಾಕ್ಯ ಆಗ್ತದ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಸಂಯುಕ್ತ ವಾಕ್ಯ. ನೆನ್ಪಿಟ್ಕೊಳ್ಳಿ, ಯಾವ್ದು ಆನ್ಸರ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಮುಂದೆ ನಾನು ಆನ್ಸರ್ ಹೇಳ್ತೇನಲ್ಲ, ಆನ್ಸರ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಬೇಕು ನೀವು ಗ್ಯಾಸ್ ಮಾಡಿದ್ದು ಕರೆಕ್ಟ್ ಇದೆಯಲ್ಲ ಅಂತ. ಮೊದಲೇ ಕ್ವಶನ್ ನೋಡೋಣ, ಆಮೇಲೆ ಆನ್ಸರ್ ಕೊಡ್ತೀನಿ. ಅವಾಗ ನಾನು ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಇನ್ನು 2ನೇದು ಮೇನು ಮೊದಲೆರಡು ಪದಗಳ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ನೋಡಿ, ರಾಜ, ರಾಜರು, ಮಗು ಏನಾಗ್ತದೆ? ಈ ರೀತಿ ನೆನಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನೀವು ಮುಂದೆ ನಾನು ಆನ್ಸರ್ ಹೇಳ್ತೀನಿ, ಅವಾಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಲ್ವಾ ಅಂತ ನೀವು ಬರೆದಿದ್ದು. ಇನ್ನು 3ನೇ ಮೇನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 3 ಮಾರ್ಕ್ಸು, ಅಂದರೆ 1 ಮಾರ್ಕ್ಸ್ನ ಕ್ವಶನ್ಸು ಒಂದು ವಾಕ್ಯದಲ್ಲಿ ಬರೆಯಿರಿ. 3ನೇ ಕ್ವಶನು, ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು? ಕ್ವಶನ್ ನಂಬರ್ 4 ಪುಲಿಗೇರಿ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು? ಕ್ವಶನ್ ನಂಬರ್ 5 ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು? ನೆಕ್ಸ್ಟು 4th ಮೇನಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಗೆ 6 ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಇದು ಕೂಡ 2 ಮಾರ್ಕ್ಸ್ ಕ್ವಶನು. ನೆಕ್ಸ್ಟ್ ಬರುವಂಥ ನಿಮಗೆ ಕವಿ ಪರಿಚಯ. ಒಬ್ಬ ಕವಿ ಪರಿಚಯ ಕೇಳ್ತಾರೆ, ಒಬ್ಬ ಕವಿಯ ಕವಿ ಪರಿಚಯ ಕೇಳ್ತಾರೆ. ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಅವರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳ ಬಗ್ಗೆ ಬರೀಬೇಕು. ಯಾರು ಕೊಟ್ಟಿದ್ದಾರೆ? ಪುಲಿಗೇರಿ ಸೋಮನಾಥ. ವೆರಿ ಇಂಪಾರ್ಟೆಂಟು, ಕೊಡ್ಬೋದು, ನೋಡ್ಕೊಳ್ಳಿ. ಯಾವಾಗ ನಿಮಗೆ ಪಾಠ ಅಥವಾ ಪದ್ಯ ಮುಗಿದಿದೆ ನೋಡ್ಕೊಳ್ಳಿ, ಎಲ್ಲ ಕವಿ ಪರಿಚಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ನಿಮಗೆ ಗಾದಿ ಕೊಡ್ತಾರೆ. ಕೆಳಗಿನ ಗಾದಿ ಉತ್ತರಿಸಿ. ಕೋಪದಿಂದ ಕೊಯ್ದು ಮೂಗು ಮತ್ತೆ ಬಂದಿದೆ, ಅಥವಾ ಆಚಾರವೇ ಸ್ವರ್ಗ, ಅನಾಚಾರ ನರಕ. ಎರಡರಲ್ಲಿ ಒಂದನ್ನು ಬರೀಬೇಕು. ಚಾಯ್ಸ್ ಇರ್ತದೆ ನಿಮಗೆ, 2 ಚಾಯ್ಸ್ ಕೊಟ್ಟಿರ್ತಾರೆ, ಒಂದನ್ನು ಬರೀಬೇಕು. ಟೋಟಲಾಗಿ 3 ಮಾರ್ಕ್ಸು. ನೆಕ್ಸ್ಟ್ ಬರುವಂಥದ್ದು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ, ಸ್ವಾರಸ್ಯ. ಸ್ನಾನವ ಮಾಡಿದರೇನು ಫಲ? ಇದು ಯಾವ ಪಾಠದ ಬಂದಿದೆ ಅಥವಾ ಪದ್ಯದ ಬಂದಿದೆ ನೋಡ್ಕೋಬೇಕು. ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೀರಿ. 8-10 ವಾಕ್ಯ 4 ಮಾರ್ಕ್ ಕ್ವಶನು.
ಒಂದನ್ನು ಬರೀಬೇಕು. ಇಲ್ಲಿ ಚಾಯ್ಸ್ ಇರ್ತದೆ ನಿಮಗೆ, 10 ಕ್ವಶನ್ ಇರ್ತದೆ, ನೀವು ಎರಡರಲ್ಲಿ ಒಂದನ್ನು ಬರೀಬೇಕು. ಕ್ವಶನ್ ನಂಬರ್ 10 ನೋಡಿ, ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಅಥವಾ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಎರಡರಲ್ಲಿ ಒಂದು ಬರೀಬೇಕು. ಈಗ ಆನ್ಸರ್ ಕೊಡ್ತೀನಿ. ಮೊದಲಾಗಿ ಮಾದರಿ ಉತ್ತರ ಸೂಚಿ. ಪ್ರಶ್ನೆಗೆ ಒಂದು ಪೂರ್ಣ ಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಯಾವುದು? ಸಾಮಾನ್ಯ ವಾಕ್ಯ ಆಗ್ತದೆ. ಅರ್ಥ ಆಯ್ತಾ? ಸುಮ್ಮನೆ ಗ್ರಾಮರ್ ಕೂಡ ಇರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಈ ನೆಕ್ಸ್ಟು ರಾಜರು ಮಕ್ಕಳು ಆಗ್ತದೆ. ಅದೇ ರೀತಿ 1 ಮಾರ್ಕ್ ಕ್ವಶನ್ನು, 2 ಮಾರ್ಕ್ಸು. ಪ್ರತಿಯೊಂದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಕವಿ ಪರಿಚಯ ನೋಡಿ, ತುಂಬ ಏನು ಬರೆಯೋ ಹಾಗಿಲ್ಲ. ಅವರ ಕವಿಯ ಕ್ರಿಸ್ತಶಕ ಯಾವಾಗ ಅವರು ಜನನ ಮಾಡಿದ್ದಾರೆ, ಯಾವಾಗ ಹುಟ್ಟಿದ್ದಾರೆ ಅವರು? 1799ರಲ್ಲಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೇರಿಯಲ್ಲಿ ಜನಿಸಿದರು. ಅರ್ಥ ಆಯ್ತಾ? ಜನ್ಮಸ್ಥಳ ಬಂತು. ಆಮೇಲೆ ಪುಲಿಗೇರಿ ಸೋಮನಾಥನೆಂದು ಪ್ರಸಿದ್ಧಿ. ನೀವು ಬರಿಬೇಕು, ಸ್ವಲ್ಪ ಅವ್ರ ಬಗ್ಗೆ ಬರಿಬೇಕು. ಆಮೇಲೆ ಕನ್ನಡ ರತ್ನ, ಕರಕಂಡ ಮತ್ತು ಸೋಮೇಶ್ವರ ಶತಕ 2 ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಕೃತಿಗಳು ಮೇನು ಕೃತಿ ಕಲಿರ್ತಾರಲ್ಲಿ 2 ಅಥವಾ 3 ಕೃತಿ ಬರೀರಿ. ಅಟ್ಲೀಸ್ಟ್ ಅಂದ್ರೂ 2 ಬರೀರಿ ಸಾಕು. ಅರ್ಥ ಆಯ್ತಾ? ಆಮೇಲೆ ಅವರ ಬಿರುದು ಬರೀಬೇಕು. ಹರ ಹರ ಶ್ರೀ ಚನ್ನ ಸೋಮೇಶ್ವರ ಇವರ ಅಂಕಿತ ನಾಮವಾಗಿದೆ. ನೋಡಿ, ಅಂಕಿತ ನಾಮ ಫಿಕ್ಸ್ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಬಿರುದು ಗೊತ್ತಿಲ್ಲ ಅಂದರೆ ಅಂಕಿತ ನಾಮ ಬರೀರಿ, ಅಥವಾ ಬಿರುದು ಇದ್ರೆ ಅದು ಬಿರುದು ಬರೀರಿ. ಇದು ಬಂದ್ಬಿಟ್ಟು ಅಂಕಿತ ನಾಮ. ಅರ್ಥ ಆಯ್ತಾ? ಸೊ ಇಷ್ಟು ಬರೀರಿ. ನೆಕ್ಸ್ಟ್ ನಿಮಗೆ ಗಾದೆ ವಿಸ್ತರಿಸಿ ಬರೀರಿ ಕೇಳಿದ್ರಲ್ಲ, ಗಾದೆ ಕೊಟ್ಟಿದ್ದೀನಿ. ಇದನ್ನು ನೋಡ್ಕೊಳ್ಳಿ, 3 ಮಾರ್ಕ್ಸ್ ಅದು. ಮೊದಲೇ ಗಾದೆ ಬರುವಾಗ ಫಿಕ್ಸ್ ಒಂದು ಲೈನ್ ಬರಲೇಬೇಕು. ಏನದು? ಇಲ್ಲಿ ನೋಡಿ, 8ನೇ ಗಾದೆ ನೋಡಿ, 8ನೇ ಪ್ರಶ್ನೆ ನೋಡಿ. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿದೆ. ಏನು ಬರಬೇಕು? ಯಾವುದೇ ಗಾದೆ ಬರಲಿ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂದ್ರೆ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ. ಇದು ಬರಿಬೇಕು ನೋಡಿ. ಮೊದಲಾಗಿ ಗಾದೆಗಳು ಜನಪದರ ಈ ರೀತಿ ಬರೀಬೇಕು. ಆಮೇಲೆ ಮೇನ್ ಬರೆಯೋದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಇದನ್ನು ಬರಲೇಬೇಕು, ಯಾಕಂದರೆ ಇದಕ್ಕೆ ಒಂದು ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟು ಅಂತ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಆಮೇಲೆ ಈ ರೀತಿ ಬರೀಬೇಕು. ಅಂತ ಹಲವು ಪ್ರಸಿದ್ಧ ಗಾದೆಗಳಿಂದ ಬರೆದ್ಬಿಟ್ಟು ಯಾವುದು ಗಾದೆ ಕೊಟ್ಟಿದ್ದಾರೆ ಆ ಗಾದೆ ಬರೀಬೇಕು. ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ ಎಂಬ ಗಾದೆ ಒಂದಾಗಿದೆ. ನೋಡಿ, ಈ 3 ಲೈನು ಫಿಕ್ಸ್ ಬರಲೇಬೇಕು. ನಿಮಗೆ ಎಷ್ಟಕ್ಕೆ 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ನಿಮಗೆ ಗಾದೆ ಬಗ್ಗೆ ಏನು ಗೊತ್ತಿಲ್ಲ ಅಂದರೂ ಮೊದಲು ಇದನ್ನು ಬರೀರಿ, ಆಮೇಲೆ ಸುಮ್ಮನೆ ಅರ್ಥ ಆಯ್ತದ್ದು ಬರೀರಿ. ನೋಡಿ, ಯಾವ ರೀತಿ ಬರಿಬೋದು ನಾವು ಗಾದೆಗಳು ಜೀವನದ ಅನುಭವಕ್ಕೆ. ನೋಡಿ, ಇಲ್ಲಿ ಏನು ಬರೆದಾರೆ ಮೇನಾಗರು ಆ ಗಾದೆ ಬಗ್ಗೆ ಹೇಳಿದ್ದಾರೆ. ಹೆಚ್ಚಾಗಿ ಗಾದೆ ಬಗ್ಗೆ ಹೇಳಿದ್ದಾರೆ, ಅಷ್ಟೊಂದು ವಿಷಯದ ಬಗ್ಗೆ ಹೇಳಿಲ್ಲ. ಅರ್ಥ ಆಯ್ತಾ? ವಿಷಯ ಬಗ್ಗೆ ಒಂದು 4-5 ಲೈನ್ ಅಷ್ಟು ಬೇಕು. 4-5 ಲೈನ್ ಬರೆದು ಸಾಕು, ನಾವು ವಿಷಯದ ಬಗ್ಗೆ ಮುಗಿತು. ಮೇನಾಗಿ ಇದೇ ರೀತಿ ಬರೀಬೇಕು ನಾವು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆಗಳು ವೇದನ ಸಮ. ಸೊ ಇದಕ್ಕೆ ನಿಮಗೆ ಹೆಚ್ಚು ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ನೋಡಿ, ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ. ಇಂಥ ಗಾದೆಗಳಲ್ಲಿ ಒಂದಾದ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಎಂಬುದು ನೀತಿ ಬೋಧಕವಾಗಿದೆ. ಈ ರೀತಿ ನಾವು ಕರೆಕ್ಟಾಗಿ ಕನ್ನಡ ಪದವನ್ನು ಬಳಸಿ ಬರೀಬೇಕು. ಅರ್ಥ ಆಯ್ತಾ? ಸ್ವಂತ ವಾಕ್ಯದಲ್ಲಿ ಬರೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಕನ್ನಡ ಪದಗಳನ್ನು ಬಳಸಿ ಬರೀರಿ. ನಿಮ್ಮ ಆಡು ಭಾಷೆಯಲ್ಲಿ ಬರೋಕ್ಕೆ ಹೋಗಬೇಡಿ, ಕನ್ನಡ ಪದವನ್ನು ಬಳಸಿ ಚೆನ್ನಾಗಿ ಬರೀರಿ. ಅಥವಾ ಕ್ವಶನ್ನು, ಆಚಾರ್ಯ ಸ್ವರ್ಗ ಅನಾಚಾರ ನರಕ. ನೋಡಿ, ಇಲ್ಲಿ ಕೂಡ ಸೇಮು. ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತಗಳು. ನೋಡಿ, ಇಲ್ಲಿ ಕೂಡ ಸೇಮ್ ಇದೆ ನೋಡಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಈ ರೀತಿ ಒಂದು 3 ಲೈನು ಫಿಕ್ಸ್ ಇದೇ ಇರ್ತದೆ. ಬಾಯ್ಪೇಟ್ ಹಾಕೊಂಡು ಹೋಗಿ, ನೆನಪಿಟ್ಕೊಂಡು ಹೋಗಿ. ನೆಕ್ಸ್ಟ್ ನಿಮಗೆ ಸಂದರ್ಭ, ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಬೇಕು. ಅರ್ಥ ಆಯ್ತಾ? 3 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ನಿಮಗೆ 8-10 ವಾಕ್ಯ 4 ಮಾರ್ಕ್ಸ್ ಕ್ವಶನ್ಸು, ಅದನ್ನು ಕೂಡ ಆನ್ಸರ್ ಕೊಟ್ಟಿದ್ದೀನಿ. ಸೊ 10ನೇ ಕ್ವಶನ್ನು 10 ಕ್ವಶನ್ ಕೂಡ ಇರ್ತದೆ. ಸೊ ನೋಡ್ಕೊಳ್ಳಿ. ಈಗಾಗಲೇ ಚಾನಲ್ ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಅರ್ಥ ಆಯ್ತಾ? FA2ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಅವನು ಕೂಡ ನೋಡ್ಕೊಳ್ಳಿ. ನಿಮಗೆ ತುಂಬ ಯೂಸ್ ಆಗುವಂಥದ್ದು. ಸೊ ಯೂಸ್ ಆಗೇ ಆಗ್ತದೆ. ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಯಾರು ಮಾಡ್ಕೊಂಡಿಲ್ಲ ತಪ್ಪದೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಸೊ ಅವ್ರು ಕೂಡ ಯೂಸ್ ಆಗಲಿ. ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.